ಮನು ನೋಡಿ, ಫುಲ್ ಲೋಕಲ್ ರೈಡರ್ ಇಲ್ಲಿದ್ದು. ಮನು ಅವ್ರ ತೋಟಕ್ಕೆ ಹೋಗ್ತಾ ಇದೀವಿ ಇವಾಗ. ಕೈಲು ಬಂದಿಲ್ಲ ಇದಾ? ಏನು? ಹೌದು, ಚೆನ್ನಾಗಿದೆ. ಗಾಡಿಗಳೇ ಇಲ್ಲಿ ಬರ್ತಿದೆ. ಎಲ್ಲ ಚೆನ್ನಾಗಿದೆ, ಬೆಳೆ ಇಲ್ಲ. ಬಟ್ ಆದರೆ ಯಾವುದು ಅಷ್ಟೊಂದು ಡೆವಲಪೇ ಆಗಿಲ್ಲ. ಫಾರ್ಮ್ ಎಲ್ಲ ತುಂಬ ಕಾಡು ಬಿಟ್ಬಿಟ್ಟಿದ್ದಾರೆ. ಹಾಂ, ಓಕೆ. ಹಾಂ, ಹೌದಾ? ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಥರ ಜಾಗದಲ್ಲಿ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ಸಿಂಪಲ್ ಆಗಿ ಒಂದು ಜೀವನ. ಇವಾಗ ಏನು ಮಾಡ್ತಿದ್ದೀನಿ ಅದ್ರದ್ದು ಡೆಡ್ ಅಪೋಸಿಟ್. ವೈಲೆನ್ಸ್, ವೈಲೆನ್ಸ್, ವೈಲೆನ್ಸ್. Now you should start liking silence. ನೇಳೆಹಣ್ಣು.
ಆಫ್ ರೋಡಿಂಗ್ ಸೂಪರ್ ಬೈಕಲ್ಲಿ. ಆಫ್ ರೋಡಿಂಗ್ ಅಂದರೆ ಇಟ್ ಇಸ್ ಅ ರೋಡ್ ವಿದೌಟ್ ಟಾರ್ ಅಷ್ಟೇ. ನಾಟ್ ದ್ಯಾಟ್ ಕೈಂಡ್ ಆಫ್ ಆಫ್ ರೋಡ್. ಬೂಸ ಮಾಡುತ್ತೆ, ಮಾಡಲ್ಲಂತೇನಿಲ್ಲ. ಇದೊಂಥರ ವರ್ಸಟೈಲ್ ಬೈಕು. ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಇದ್ಬಿಟ್ಟಿದ್ರೆ ಎಲ್ಲಿ ಬೇಕಂದ್ರೆ ಹೋಗ್ಬೋದು. ಕೆರೆ ಏರಿ ಮೇಲೆ ಹೋಗೋ ಬಂಡು ಮಧ್ಯದಲ್ಲೆಲ್ಲ ನೀರು ಹೋಗೋಕ್ಕೆ ಜಾಗ ಮಾಡೋರೆ. ನೀರು ಫಿಲ್ ಆದರೆ ಚೆನ್ನಾಗಿರೋದಿಲ್ಲಿ. ಮನೋಹರ್ ಫಾರ್ಮ್. ಈ ಫ್ರೂಟ್ ಟ್ರೀಸ್ನ ಮುಂಚೆನೇ ಹಾಕ್ಬಿಟ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಫ್ರೂಟ್ ಟ್ರೀಸು ಸರೌಂಡಿಂಗಲ್ಲಿ ಹಾಕ್ಬಿಟ್ಬಿಟ್ಟು ಮಧ್ಯದಲ್ಲಿ ಏನು ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಎಲ್ಲಿ ಮನೆ ಕಟ್ತೀರಾ ಅದ್ರ ಸುತ್ತ ಒಂದು ಸ್ವಲ್ಪ ಗಿಡಗಳು ಫ್ರೂಟ್ದು ಮಾಡಿಬಿಟ್ರೆ ಸಕ್ಕತ್ತಾಗಿ ಬರುತ್ತೆ ಫಾರ್ಮು. ಮಧ್ಯದಲ್ಲಿ ಫುಲ್ಲು ಗ್ರಾಸ್ ಥರ ಮಾಡಿ. ಮಳೆ ಬಂದಿಲ್ಲ ಅಲ್ಲ, ಹಂಗಾಗಿ ಇದೆಲ್ಲ ಇದು ಹಿಂಗೆ ಬಿಟ್ಟಿದೆ. ಇಲ್ಲಾಂದ್ರೆ ಈಗ ಭೂಮಿ ಗಟ್ಟಿ ಮಾಡ್ಬಿಟ್ಟು ಹೊಂಟೋಗ್ಬಿಟ್ರೆ ಯಾರಂತ ನಮ್ಮ ಇವ್ರದ್ದು ಆ ಕಡೆ ತೋಟ ಎಲ್ಲ ಇದೆ. ಎಳ್ನೀರು ಕಿತ್ತಾ ಇದ್ದಾರೆ ಮನೋಹರ್ ತೋಟದಲ್ಲಿ. ಎಲ್ಲ ಬೆಂಗಳೂರಿನವರು, ಅವರೊಬ್ರು ಮಡಿಕೇರಿಯವರು, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಮಡಿಕೇರಿಯವರು. ಬನ್ನಿ ತೋಟ ತೋರಿಸ್ಬೇಕು, ನನ್ನ ತೋಟ ಕ್ಲೀನಾಗಿ ರೆಡಿ ಮಾಡಿಸ್ಬೇಕು ಅದು ಇದು ಅಂತ ಹೇಳ್ತಿದ್ದೆ. ಆವಾಗ ಕರ್ಕೊಂಬಂದೆ. ಬನ್ನಿ ಫ್ರೆಶ್ ಆಗಿ ಎಳ್ನೀರು. ಜೈ ಹಿಂಗೆ ಇದೆ. ಡ್ರಿಂಕ್ ಬ್ರೋ, ಕಮ್ ಬ್ರೋ, ಡ್ರಿಂಕ್ ಫ್ರೆಶ್ ಎಳ್ನೀರು. ಡ್ರಿಂಕ್ and say how it is. Fits the description. Cool and nice, sweet, so good. Okay. Yes. Nice. Fresh from the tree. ಫ್ರೆಶ್ ಎಳ್ನೀರು ಹೊಡ್ಸಿದ್ರೆ ಮನು. ಬರೋಣ ಅಂತ ಅವರೇ ಹೊಡ್ಕೊಟ್ಟಿದ್ದು ಇವರೇ. ಫ್ರೆಶ್ ಗಂಜಿ. ಸ್ಪೂನ್ ನೋಡಿ ನಾನು. You're only making the viewers jealous. ಒಳ್ಳೆ ಎಳ್ನೀರು ಕುಡ್ದಾಯ್ತು. ಇವಾಗ ಹೊರಡೋ ಸಮಯ. ಆಲ್ರೆಡಿ ನೋಡ್ಬೋದು ಮಳೆ ಬರ್ತಾ ಇದೆ. ಕರೆಕ್ಟ್ ಟೈಮು ನೋಡ್ತಾ ಇದ್ದೀವಿ. ತುಂಬ ಏನಾದರೂ ಮಳೆ ಬಂದುಬಿಟ್ರೆ ಇಲ್ಲಿ ಈ ಬೈಕ್ಗಳು ಹೋಗಲ್ಲ, ಸ್ಕಿಡ್ ಆಗ್ತಾ ಇರ್ತವೆ. ಪರವಾಗಿಲ್ಲ ಬಿಡಿ ಮನು, ಆಗುತ್ತೆ. ಡಾಗಿ ಹೆದರ್ಕೊಂಡೇ ಬಿಡ್ತು ಸೌಂಡ್ಗೆ. ಅಯ್ಯೋ ಆಹಾ, ವೆದರ್ ಇನ್ನೂ ಸಕ್ಕದಾಗಾಯಿತು. ಫುಲ್ ಕ್ಲೌಡಿ. ಈ ತೋಟಗಳ ಮಧ್ಯದಲ್ಲಿ ಸೂಪರ್ ಬೈಕ್ಸ್ ವೈಬ್ಸ್. ಮನೋಹರ್ ಊರು. ಹೆಂಗಿದೆ ವೈಬ್ಸು? ಸಾಕಾಗಿದೆ. ಈ ಮಳೆ ಬಂದಾಗ ಆ ಮಣ್ಣಿನ ಸ್ಮೆಲ್ಲು ಆಹಾ ಸಖತ್ತಾಗಿರುತ್ತೆ. ಲೇಕೋ ಏನೋ ಬತ್ತೋಗ್ಬಿಟ್ಟಿದೆ ನೋಡಿ, ಇಷ್ಟೇ ನೀರಿರೋದು. ಚೆನ್ನಾಗಿ ಮಳೆ ಬಂದರೆ ಒಳ್ಳೆ ನೀರು ಬರುತ್ತೆ. ಊರಿಗೆ ಆಕ್ಸೆಸಬಿಲಿಟಿ ಚೆನ್ನಾಗಿದೆ.
ರೋಡ್ಸು ಚೆನ್ನಾಗಿದೆ. ಚೆನ್ನಾಗಿದೆ. ಆ ಮರ ಒಂದೇ ಬೇರಿಂದ 2 ಮರ ಬಂದಿರೋದು. ಅದು ವೆರಿ ರೇರ್ ಟು ಫೈಂಡ್. ಮಾಡಿಬಿಟ್ಟು ಹೆದರ್ಕೊಂಡಿಲ್ಲ, ಯಾರೋ ನಿಂತ್ಕೊಂಡಂಗಿತ್ತು. ಅದು ನೋಡಿದ್ರೆ ಓ ಗೋರಿಯಲ್ಲಿ ಅವ್ರು ಫೋಟೋ ಹಾಕಿರೋದು. ಹಂಗೆ ಆಯ್ತು ಆ ಗ್ರೀನ್ ಕಲರ್ ಶರ್ಟ್ ಹಾಕೊಂಡು. ಹಾಂ, ನೇರಳೇನ ಅದನ್ನ ಹಿಡಿತಾರಾ? ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ನೇರಳೆಯನ್ನು ತೆಗಿತವ್ರೆ ಈ ಥರ ಕೆಳಗಡೆ ಇದಿಟ್ಕೊಂಡು ನೇರಳೆಯನ್ನು ಉದುರ್ಸೋದು ಮೇಲ್ಗಡೆಯಿಂದ. ಇಲ್ಲೂ ನೇರಳೆಯನ್ನು ಉದುರಿಸ್ತವ್ರೆ. ನೇರಳೆಹಣ್ಣು ಮರ. ಓಹೋ, ಅವೆಲ್ಲ ಬ್ಯಾಗ್ ತುಂಬಿಸ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಇದರಲ್ಲಿ. ಆಗಲ್ಲ ಮನು ಹೆಲ್ಮೆಟ್ ಹಾಕ್ಕೊಂಡು. Alright, that was our one short ride to Manu's native and his farm. It was nice. So let's catch up in another memory. See you, bye. ಬೇಡ, ಪಚ್ಚಡಿ ಆಗ್ಬಿಡುತ್ತೆ. ಸುಮ್ಮನೆ ಟೇಸ್ಟಿಗೆ ಒಂದು ಇಟ್ಕೊಂಡು ಹೋಗ್ತೀನಿ. ಅದೇ ಸ್ಟ್ರೈಟ್ ಹೋಗ್ಬಿಟ್ಟಿದ್ದಾರೆ. ಹೌದು, ಎಷ್ಟು ಬೇಜಾನಿದೆ ನೋಡಿ ಫುಲ್ಲು.